ಒಂದ್ ವೇಳೆ ಭಾರತದ ಈ ಪ್ರಮುಖ ಪೋರ್ಟ್ಗಳು ಕ್ಲೋಸ್ ಆದ್ರೆ ದೇಶದ 90% ಎಕನಾಮಿ ಮುಗಿದು ಹೋಗುತ್ತೆ. ಹಾಗಿದ್ರೆ ಬನ್ನಿ ತಿಳಿಯೋಣ ಅದ್ಯಾವೆಲ್ಲ ಪೋರ್ಟ್ಗಳಿವೆ ಅನ್ನೋದು. ಮೊದಲಿಗೆ ಬರುತ್ತೆ ಗುಜರಾತ್ನ ಕಾಂಡ್ಲಾ ಪೋರ್ಟ್. ಕಚ್ಚಾ ತೈಲ ಮತ್ತೆ ದೊಡ್ಡ ಕಾರ್ಗೋ ವ್ಯಾಪಾರಕ್ಕಾಗಿ ಇದು ಹೆಸರುವಾಸಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಇರುವ ಮುಂಬೈ ಪೋರ್ಟ್ ಮತ್ತೆ ಜವಾಹರ್ಲಾಲ್ ನೆಹರು ಪೋರ್ಟ್ ಇದು ದೇಶದ ಎಲ್ಲಕ್ಕಿಂತ ವ್ಯಸ್ತ ಬಂದರುಗಳಲ್ಲಿ ಒಂದಾಗಿದೆ. ಮತ್ತೆ JNVT ಭಾರತದ ಅತಿ ದೊಡ್ಡ ಕಂಟೈನರ್ ಪೋರ್ಟ್ ಆಗಿದೆ. ಗೋವಾ ರಾಜ್ಯದ ಮೋರ್ಮುಗಾವ್ ಪೋರ್ಟ್ ಖನಿಜಗಳ ಆಮದುದಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ. ಕರ್ನಾಟಕದ ಮಂಗಳೂರು ಪೋರ್ಟ್ ಪೆಟ್ರೋಲಿಯಂ ಮತ್ತೆ ಬೇರೆ ವಸ್ತುಗಳು ಆಮದು ಮತ್ತೆ ರಫ್ತು ಮಾಡುವಲ್ಲಿ ಮಹತ್ವವನ್ನು ಹೊಂದಿದೆ. ಕೇರಳದ ಕೊಚ್ಚಿ ಪೋರ್ಟ್ ಮಸಾಲೆ, ಪೆಟ್ರೋಲಿಯಂ ಮತ್ತೆ ಇಂಟರ್ನ್ಯಾಷನಲ್ ವ್ಯಾಪಾರಕ್ಕಾಗಿ ದೊಡ್ಡ ಕೇಂದ್ರವಾಗಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಪೋರ್ಟ್ ಭಾರತದ ಒಂದೇ ಒಂದು ಪ್ರಮುಖ ನದಿ ಹೊಂದಿರುವ ಪೋರ್ಟ್ ಇದಾಗಿದೆ. ಒಡಿಶಾ ರಾಜ್ಯದ ಪರದೀವ ಪೋರ್ಟ್ ಕಲ್ಲಿದ್ದಲು ಮತ್ತೆ ಕಬ್ಬಿಣ ರಫ್ತು ಮತ್ತೆ ಆಮದು ಮಾಡುವ ಪೋರ್ಟ್ ಆಗಿದೆ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಪೋರ್ಟ್ ಭಾರತದ ಅತಿ ಆಳದ ಪೋರ್ಟ್ಗಳಲ್ಲಿ ಇದು ಕೂಡ ಒಂದಾಗಿದೆ. ಮತ್ತೆ ತಮಿಳುನಾಡು ರಾಜ್ಯದ ಚೆನ್ನೈ ಪೋರ್ಟ್, ಏನೋರ್ ಪೋರ್ಟ್ ಮತ್ತೆ ತುತ್ತುಕದಿ ಪೋರ್ಟ್ ಆಟೋಮೊಬೈಲ್ಸ್, ಕಲ್ಲಿದ್ದಲು ಮತ್ತೆ ದೊಡ್ಡ ಕಂಟೈನರ್ ವ್ಯಾಪಾರಕ್ಕಾಗಿ ಇದು ಪ್ರಮುಖವಾಗಿದೆ. ಅಷ್ಟೇ ಅಲ್ಲ, ಅಂಡಮಾನ್ ಮತ್ತೆ ನಿಕೋಬಾರ್ ಪೋರ್ಟ್ ಸಮುದ್ರದ ವ್ಯಾಪಾರ, ಪ್ರವಾಸ ಮತ್ತೆ ರಾಜತಾಂತ್ರಿಕತೆಯ ಸಲುವಾಗಿ ಇಂಪಾರ್ಟೆಂಟ್ ಆಗಿದೆ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ.